ನಿರ್ಣಯ ಮುಸಲ್ಮಾನರು ಇವತ್ತು ಇಲ್ಲೇ ಇರಲಿ ನಮ್ಮಲ್ಲಿ ಅಂತ ತೊಗೊಂಡಂಥ ಒಂದು ನಿರ್ಣಯ ಇವತ್ತು ಇಷ್ಟೊಂದು ಇದಕ್ಕೆ ಕಾರಣ ಆಗಿದೆ ಅಂತ ನಾನು ಅಂತೇನೆ. ಸಲ ಅವರು ಇದನ್ನು ಮಾಡಬಾರ್ದು, ಶಿಕ್ಷೆ ಆಗಬೇಕು, ಜೊತೆಗೆ ಇನ್ನೊಬ್ರಿಗೆ ಅದು ಮಾದರಿ ಆಗಬೇಕು ಇರ್ತಕ್ಕಂಥ ಶಿಕ್ಷೆ. ನಾನು ಈ ಥರ ತಪ್ಪು ಮಾಡ್ರೆ ಈ ಥರ ನಂಗೆ ಶಿಕ್ಷೆ ಆಗುತ್ತೆ, ನಾನು ಇದು ಮಾಡಬಾರ್ದು ಅಂತಕ್ಕಂಥ ಮನೋಭಾವ ಬರೋ ಥರ ಸರ್ಕಾರ ದಿಟ್ಟ ನಿರ್ಧಾರ ತೊಗೊಂಡಿಲ್ಲ ಅಂದರೆ ಬಹುಶಃ ಅದು ನಿಲ್ಲಲ್ಲ. ನಮ್ಮ ಭದ್ರತಾ ಇದನ್ನು ಒಂದು ಸಣ್ಣ ಲೂಸ್ಫುಲ್ ಸಿಕ್ಕಿದ್ರು ಸಾಕು, ಅದರಲ್ಲಿ ನುಸುಳ್ತಾ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಇನ್ನೊಂದಷ್ಟು ಕಾಳಜಿ ತೊಗೊಳ್ಳೋದು ತುಂಬ ಒಳ್ಳೆಯದು. ಏನಿಲ್ಲ, ಇವತ್ತು ಏನು ಆಗ್ತಾಯಿದೆ ಇದು ಬಹುಶಃ ಇವೆಲ್ಲ ಆಗಬಾರ್ದು ರೀ. ಏಕೆಂದರೆ ಇದಕ್ಕೆಲ್ಲ ಅವಕಾಶ ಕೊಟ್ಟಿದೆ ಬಹುಶಃ 47ನೇ ಇಸ್ವಿ ನಮ್ಮ ಸರ್ಕಾರ ಏನಿದೆ ಆವತ್ತು ತೊಗೊಂಡಂಥ ಒಂದು ನಿರ್ಣಯ ಮುಸಲ್ಮಾನರು ಇವತ್ತು ಇಲ್ಲೇ ಇರಲಿ ನಮ್ಮಲ್ಲಿ ಅಂತ ತೊಗೊಂಡಂಥ ಒಂದು ನಿರ್ಣಯ ಇವತ್ತು ಇಷ್ಟೊಂದು ಇದಕ್ಕೆ ಕಾರಣ ಆಗಿದೆ ಅಂತ ನಾನು ಅಂತೇನೆ. ಬಹುಶಃ ಇದೆಲ್ಲ ಆಗಬಾರ್ದು. ಏಕೆಂದರೆ ಇಲ್ಲಿ ಸಹಸ್ರಾರು ಜನ ಮುಸಲ್ಮಾನರು ಇದ್ದಾರೆ, ಇಲ್ಲಿ ಎಲ್ಲ ಅಂತಂದಿರ್ತಾರ ಜೀವನ ಮಾಡ್ತಾ ಇದ್ದಾರೆ. ಆದರೆ ಎಲ್ಲಿಂದ ಬಂದಿರತಕ್ಕಂಥ ಕೆಲವರು ಈ ಥರ ಎಲ್ಲ ಮಾಡಿ ಏನಾಗ್ತಾ ಇದೆ ಅಂದರೆ ಎಲ್ಲ ಮುಸಲ್ಮಾನರು ಕೆಟ್ಟವರು ಅಂತ ಹೇಳಕ್ಕೆ ಬರೋಲ್ಲ, ಅದ್ರ ಕೆಟ್ಟ ಟೆರರಿಸ್ಟ್ ಎಲ್ಲ ಮುಸಲ್ಮಾನರು ಇದ್ದಾರೆ. ಅದು ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಸರ್ಕಾರ ಇದ್ರ ಬಗ್ಗೆ ದಿಟ್ಟ ನಿರ್ಧಾರ ತೊಗೋಬೇಕು, ಒಂದು ಸ್ವಲ್ಪ ಟೈಟ್ ಮಾಡಬೇಕು. ಆಮೇಲೆ ಯಾರೇ ಆಗಲಿ ಈ ಥರದ್ದೊಂದು ಕೃತ್ಯ ಮಾಡಿದಾಗ ಇನ್ನೊಂದು ಸಲ ಅವರು ಇದನ್ನು ಮಾಡಬಾರ್ದು, ಶಿಕ್ಷೆ ಆಗಬೇಕು, ಜೊತೆಗೆ ಇನ್ನೊಬ್ರಿಗೆ ಅದು ಮಾದರಿ ಆಗಬೇಕು ಇರ್ತಕ್ಕಂಥ ಶಿಕ್ಷೆ. ನಾನು ಈ ಥರ ತಪ್ಪು ಮಾಡ್ರೆ ಈ ಥರ ನಂಗೆ ಶಿಕ್ಷೆ ಆಗುತ್ತೆ, ನಾನು ಇದು ಮಾಡಬಾರ್ದು ಅಂತಕ್ಕಂಥ ಮನೋಭಾವ ಬರೋ ಥರ ಸರ್ಕಾರ ದಿಟ್ಟ ನಿರ್ಧಾರ ತೊಗೊಂಡಿಲ್ಲ ಅಂದರೆ ಬಹುಶಃ ಅದು ನಿಲ್ಲಲ್ಲ. ಶಿಕ್ಷೆ ಸರ್ ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಫಾರಿನ್ ಕಂಟ್ರೀಸಲ್ಲಿ ನಾವು ಕೇಳಿದ್ದೀವಿ, ಕೆಲವು ಕಂಟ್ರೀಸಲ್ಲಿ ಏನು ಅತ್ಯಾಚಾರ ಏನು ಮಾಡ್ತಿದ್ದಾರೆ, ಪಬ್ಲಿಕಲ್ಲಿ ಹೆಂಗೆ ಮಾಡ್ತಾರಂತ. ಈ ಥರ ಒಂದು ನೀವು ಈ ಥರ ಒಂದು ಮೆಸೇಜ್ ಅವ್ರಿಗೆ ಹೋಗಬೇಕು, ನಾನು ಈ ಥರ ಮಾಡಿದ್ರೆ ನನಗೆ ಈ ಥರ ಶಿಕ್ಷೆ ಆಗುತ್ತೆ ಅಂತೇಳಿ ಹೋದಾಗ ಮುನ್ನೂರು ಹೆಚ್ಕೊಂತಂದ್ರೆ ಇನ್ನೊಂದು ಸಲ ಈ ಥರ ಮಾಡಲ್ಲ. ಹಂಗಾಗಿ ಇದ್ರ ಬಗ್ಗೆ ಶಿಕ್ಷೆಗಳು ಎಷ್ಟು ಕೊಟ್ಟರು ಕಡಿಮೆನೇ. ನೀವು ಹಂಗೆ ಹೇಳೋದು ಈಸಿ ಆಗಿದೆ ಅಂದರೆ ಏನಾಗಿದೆ ಅಂದರೆ ಈ ಏನೇ ಮಾಡೋಕೆ ಹೋದ್ರೆ ಎಲ್ಲೋ ಕೆಲವು ಸಣ್ಣ ಲೂಸ್ ಪೋಲ್ಸ್ ಇರುತ್ತೆ ಗಡಿಗಳಲ್ಲಿರ್ಬೋದು. ಈಗ ಗಡಿಗಳು ನಮ್ಮ ಸೈನಿಕರು ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಕೆಲವ್ರು ಏನಾಗಿದೆ ಟೆರರಿಸ್ಟ್ ಅಂದರೆ ನಮ್ಮ ಪೊಲೀಸ್ ವ್ಯವಸ್ಥೆನಿರ್ಬೋದು, ನಮ್ಮ ಭದ್ರತಾ ಇದನ್ನು ಒಂದು ಸಣ್ಣ ಲೂಸ್ ಪೋಲ್ ಸಿಕ್ಕಿದ್ರು ಸಾಕು, ಅದರಲ್ಲಿ ನುಸುಳ್ತಾ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಇನ್ನೊಂದಷ್ಟು ಕಾಳಜಿ ತೊಗೊಳ್ಳೋದು ತುಂಬ ಒಳ್ಳೆಯದು. ಒಂದಷ್ಟು ಟೈಟ್ ಮಾಡಬೇಕು. ಆಮೇಲೆ ಅಲ್ಲಿರ್ತಕ್ಕಂಥ ನಮ್ಮ ಅಧಿಕಾರಿಗಳು ಅಷ್ಟೇ ಕಾಯವಾಚ ಕೆಲಸ ಮಾಡಬೇಕು. ಸಣ್ಣ ಪುಟ್ಟ ಲೂಸ್ ಪೋಲ್ ಬರ್ದಂಗೆ, ಈಗ ಅವರು ನಿದ್ದೆ ಮಾಡ್ತಿರ್ತಾರೆ, ಊಟ ಮಾಡ್ತಿರ್ತಾರೆ, ಅಂಥ ಸೇಮೆ ನೋಡ್ಕೊತಾರೆ, ಅವರೆಷ್ಟೆಲ್ಲ ಯಾವಾಗಿರ್ತಾರೆ ಅಂಥ ಸೇಮೆ ನೋಡ್ಕೊಂಡು ಇವ್ರು ಅಟ್ಯಾಕ್ ಮಾಡ್ತಾರೆ. ಹಂಗಾಗಿ ಅದ್ರ ಬಗ್ಗೆ ಅಲ್ಲೂ ಸ್ವಲ್ಪ ಕಾಳಜಿ ತೊಗೊಬೇಕು. ಜೊತೆಗೆ ಅವ್ರಿಗೆ ಏನಂದರೆ ಯಾರೇ ಅಪರಾಧಿಗಳಿಗೆ ಎಂಥ ಶಿಕ್ಷೆ ಕೊಡಬೇಕಂದ್ರೆ ಇನ್ನೊಬ್ಬ ತಪ್ಪು ಮಾಡೋನಿಗೆ ಮಾದರಿ ಆಗಬೇಕು. ನಾನೀ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗುತ್ತೆ ಅಂತ ಭಯ ಬರಬೇಕು. ಅಂಥ ಶಿಕ್ಷೆ ಕೊಟ್ಟು ಕಾನೂನು ಎಲ್ಲಿ ಗಟ್ಟಿ ನಿರ್ಧಾರ ತೊಗೊಳ್ಳಲ್ಲ ಅಲ್ಲಿವರೆಗೂ ಇದು ತಪ್ಪಿದಲ್ಲ. ಹಂಗಾಗಿ ಇನ್ನೊಂದಷ್ಟು ಅಪ್ಗ್ರೇಡ್ ಆಗಬೇಕು ಅಂತ ನಾನು ಅನ್ಕೊತೀನಿ. ಎಸ್ 100% ಸರ್, ಖಂಡಿತ 100%. ಇನ್ಯಾರು ಬರ್ತಾರೆ? ಇನ್ನೇನಕ್ಕೆ ಈಗ ನಾನು ನಿಮ್ಮಲ್ಲಿ ಆಗ್ತೇನಾ, ನಿಮ್ಮ ಮೇಲೆ ಆಗ್ತೀರಾ? ಇಲ್ಲಿ ಎಷ್ಟೊಂದು ಜನ ಮುಸಲ್ಮಾನಿದ್ದು ಅವ್ರು ಆಗ್ತಾ ಇದ್ದಾರಾ? ಇಲ್ಲ, ಅಲ್ಲಿಂದನೇ ಬರೋರು ಆಗ್ತಾ ಇರೋದು ಅಂತ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರನೇ. ಇನ್ನೊಂದು ನೋಡಿ, ಜಮ್ಮು ಕಾಶ್ಮೀರ ಅವರು ಬೇಸ್ಲಿ ಡಿಪೆಂಡ್ ಆಗಿರೋದೇ ಟ್ರಾವೆಲ್ ಟೂರಿಸಮ್ ಮೇಲೆ. ಇವಾಗ ಅವನು ಯಾರೋ ಮಾಡಿದಂಥ ಒಂದು ಇದಕ್ಕೆ ಓಲ ಒಂದು ರಾಜ್ಯಕ್ಕೆ ಸಮಸ್ಯೆ ಆಗ್ತಾಯಿದೆ. ಎಷ್ಟು ಸಮಸ್ಯೆ ಆಗ್ತಾಯಿದೆ ಈಗ ಅವ್ರ ಮುಂದಕ್ಕೆ ಅವ್ರ ಜೀವನಾಂಶದ ಗತಿಯನ್ನು, ಅವರ ಜೀವನೋಪಾಯ ನಡೆಯೋದು ಹೆಂಗೆ? ಹಂಗಾಗಿ ಇದನ್ನೆಲ್ಲ ಯೋಚನೆ ಮಾಡಬೇಕು. ಟೆರರಿಸ್ಟ್ ಇವತ್ತಾದರೂ ನಿಲ್ಲಿಸಬೇಕು. ಇದನ್ನೆಲ್ಲ ನಿಲ್ಲಿಸ್ತಿಲ್ಲ ಅಂದರೆ ಇದಕ್ಕೆ ಒಂದು ಪರಿಹಾರ ಇರೋಲ್ಲ. ದೃಷ್ಟಿ ಬೇಗ ಇದೆಲ್ಲ ನಿಲ್ಲಿಸಿದ್ರೆ ಒಳ್ಳೆಯದು. ಇದೆಲ್ಲ ಒಳ್ಳೆ ಬೆಳವಣಿಗೆ ಎಲ್ಲ ಅಂತ ನಾನು ಅನ್ಕೊತೀನಿ. ಥ್ಯಾಂಕ್ ಯು ಸರ್. ಸರ್ ಅವ್ರ ಉದ್ದೇಶ ಅಷ್ಟೇ ಸರ್. ಒಂದು ಏನಾಗಿದೆ ಅಂದರೆ ಭಯೋತ್ಪಾದನೆ ಕ್ರಿಯೇಟ್ ಮಾಡಬೇಕು. ಒಂದು ಎಲ್ಲಿ ಶಾಂತಿಗ ಪ್ರಪಂಚದಲ್ಲಿ ಎಲ್ಲೇ ತೊಗೊಂಡ್ರು ನಮ್ಮ ಹಿಂದೂ ದೇಶದಷ್ಟು ಶಾಂತಿ ದೇಶ ಎಲ್ಲೂ ಇಲ್ಲ. ಶಾಂತಿ ಕದಲಬೇಕು ಅಷ್ಟೇ ಅವ್ರ ಉದ್ದೇಶ, ಬೇರೆನಿದೆ ಅದರಿಂದ. 4 ಜನನ ಕೊಲ್ಲೋದ್ರಿಂದ ಅವ್ರಿಗೇನು ಲಾಭ ಬರುತ್ತೆ? ಅವ್ರೇನಂದ್ರೆ ಶಾಂತಿನ ಕದಲಿಸ್ಬೇಕು, ಅಶಾಂತಿ ಕ್ರಿಯೇಟ್ ಮಾಡಬೇಕು, ಗೊಂದಲ ಎಬ್ಬಿಸ್ಬೇಕು, ಗಲಭೆ ಎಬ್ಬಿಸ್ಬೇಕು ಅಂತಕ್ಕಂಥದ್ದು. ಆ ನಿರ್ಧಾರ ಇದೆಯಲ್ಲ ಬಹುಶಃ ಅದು ಯಾವತ್ತಿಗೂ ಒಳ್ಳೆಯದಲ್ಲ. ಒಂದು ಯೋಚನೆ ಮಾಡಬೇಕು, ನಾನು ಪಕ್ಕದ ಮನೆಗೆ ಕಲ್ಲು ಹೊಡೆದಾಗ ಆ ಕಲ್ಲು ಒತ್ತಲ್ಲ ನಮ್ಮ ಮನೆಗೆ ಬರುತ್ತೆ. ಇವತ್ತು ನಾನು ಇನ್ನೊಬ್ಬನ ಕೊಂದ್ರೆ ಅವ್ನು ರಿವರ್ಸಾಗಿ ನನ್ನನ್ನು ಸಾಯಿಸ್ತಾನೆ, ನನ್ನ ಮಗನನ್ನು ಸಾಯಿಸ್ತಾನೆ, ನನ್ನ ಹೆಂಡತಿ ಮಕ್ಕಳನ್ನ ಸಾಯಿಸ್ತಾನೆ, ನಮ್ಮ ಜಮಾಂಗದವ್ರನ್ನ ಸಾಯಿಸ್ತಾನೆ. ಈ ಥರ ಯೋಚನೆ ಅವ್ರಿಗೆ ಬಂದಿಲ್ಲ ಅಂದರೆ ಇದು ಯಾವತ್ತಿಗೂ ನಿಲ್ಲಲ್ಲ ಇದು. ಹಾಗಾಗಿ ಇದು ಆದಷ್ಟು ಬೇಗ ಅದು ಕಡಿಮೆ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇದೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಬೀಟ್ಲೆಸ್ ಕರ್ನಾಟಕ.